ನಾವು ಮಂಗಳೂರು ಸಿರಾಕೇರಿಯಿಂದ ಮಾತಾಡ್ತಾ ಇದ್ದೀವಿ. ಈಗ ನಾವು ನಮ್ಮ ಸಿರಾಕೇರಿನಲ್ಲಿ ಥೆರಪಿ ಮಾಡ್ತಾ ಇರುವಂತಹ ಕುಲ್ಸಮ್ಮನವರ ಮನೆಗೆ ಬಂದಿದ್ದೇವೆ. ಸೊ ಅದ್ರ ಕೇಳ್ತಾ ಬರುವ ಅವ್ರಿಗೆ ಮನೆಯಲ್ಲಿ ಕೂಡ ಯಾವ ರೀತಿ ಅವರು ಥೆರಪಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಸೊ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಕೇಳ್ತಾ ಬರುವ. ನೀವು ಈಗ ನಮ್ಮ ಸಿರಾಕೇರಿನ ಸೆಂಟರಲ್ಲಿ ಥೆರಪಿ ಮಾಡ್ತಾ ಇದ್ರಿ ಇಷ್ಟು ದಿನ, ಬಟ್ ಇವಾಗ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೂಡ ನೀವು ಥೆರಪಿ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಒಳ್ಳೆದಾಗ್ತದೆ. ಮತ್ತು ನನ್ನ ಮಗನಿಗೆ ಅವನಿಗೆ ಸ್ವಲ್ಪ ಜ್ವರ ಎಲ್ಲ ಬರ್ತಾ ಇತ್ತು, ಒಂದು ವಾರಕ್ಕೊಮ್ಮೆ ಎರಡು ಸರ್ತಿ ಬರ್ತಾ ಇತ್ತು ಜ್ವರ. ಅವನಿಗೆ ಈಗ ಮ್ಯಾಟಲ್ಲಿ ಮಲಗಿದರೆ ಈಗ ಇಲ್ಲ, ಏನು ಜ್ವರ ಬರೋದಿಲ್ಲ, ಬರೋದಿಲ್ಲ. ಅವನಿಗೆ ಎಷ್ಟು ಮತ್ತೆ ಡಾಕ್ಟರ್ ವೀಕ್ನೆಸ್ ಅಂತ ಹೇಳೋದು. ಓಕೆ ಅಮ್ಮ, ನಮ್ಮ ಸಿರಾಕೇರಿಗೆ ಬರುವ ಮುಂಚೆ ನೀವು ಯಾವ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ? ನಾನು ಗಂಟು ನೋವು, ದಪ್ಪ ಇದ್ದೆ, ವಾತದ ಪ್ರಾಬ್ಲಮಲ್ಲಿ ದಪ್ಪ ಆಗಿದೆ ನಾನು. ಮತ್ತು ಕೈ ಎಲ್ಲ ಕೆಳಗೆ ಮೇಲೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟೆಲ್ಲ ಮದ್ದು ಆಯಿತು, ಎಲ್ಲ ಡಾಕ್ಟ್ರಿಗೆ ತೋರಿಸಾಯಿತು, ಆಯುರ್ವೇದಿಕ್, ಇಂಗ್ಲೀಷ್ ಮುಳ್ಳುದು ಡಾಕ್ಟ್ರು, ಎಲ್ಲ ಡಾಕ್ಟ್ರು. ಅಲ್ಲಿ ಅವರು ಆಪರೇಷನ್ ಮಾಡಲಿಕ್ಕೆ ಗಂಟು ನೋವು ಜಾಸ್ತಿ ಇಷ್ಟು ಇದಾಯಿತು, ದಪ್ಪ ಕಾಲೆಲ್ಲ ಬೇರೆ ತಕ್ಕ ಈಗ ದಪ್ಪಲ್ಲ ಇತ್ತು. ಹಾಸ್ಪಿಟಲ್ಗೆ ಎಷ್ಟು ಹಣ ಖರ್ಚು ಮಾಡಿದ್ದೇವೆ ನಾವು, ಅದರಲ್ಲಿ ಯಾವುದು ಸಹ ನನಗೆ ಗುಣ ಆಗಲಿಲ್ಲ. ಜಾಸ್ತಿ ಆಗ್ತಾ ಹೋದದು. ಮತ್ತು ನನ್ನ ಅಕ್ಕನ ಮಗಳಿಗೆ ಬರ್ತಾ ಇದ್ದಲ್ಲ, ಅವಳು ಹೇಳಿದ್ದು ಈ ಸೆರೆಕೆ ಬಾ, ನೀನು ಆಪರೇಷನ್ಗೆ ಥಿಯೇಟರ್ಗೆ ಹೋಗಬೇಡ ಅಂತ. ಥಿಯೇಟರ್ಗೆ ಹೋಗಿದ್ದೇನೆ, ಅಲ್ಲಿ ರೂಮ್ ಇಲ್ಲದಕ್ಕೆ ನಾನು ಬಂದದ್ದು. ಅವ್ರು ಡಾಕ್ಟರ್ ಹೇಳಿದ್ರು ನೀನು ಬೆಳಿಗ್ಗೆ ಬನ್ನಿ ಅಂತ. ಮತ್ತೆ ನಾವು ಬೆಳಿಗ್ಗೆ ಹೋಗಲಿ, ಬೆಳಿಗ್ಗೆ ಹೋದದ್ದು ಸೆರೆಕೆಗೆ. ಅಲ್ಲಿ ಬಂದ ಮೇಲೆ ಒಂದು 3 ತಿಂಗಳ ನಂತರ ಕೊನಾಗಿ ಇದು ನಮಾಜ್ ಮಾಡಲಿಕ್ಕೆಲ್ಲ ಆಗಲಿಲ್ಲ ನನಗೆ. 3 ತಿಂಗಳ ನಂತರ ನಮಾಜೆಲ್ಲ ನಾನು ಮಾಡ್ತಾ ಇದ್ದೀನಿ. ಅಂದರೆ ಚೇರಲ್ಲಿ ಕೂತ್ಕೊಂಡು ನಮಾಜ್ ಮಾಡಿ 2 ವರ್ಷ ಚೇರಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಮತ್ತೆ ಕೆಳಗೆ ಕೂತ್ಕೊಂಡು ಎದ್ದೇಳಲಿಕ್ಕೆ ಆಗಲಿಲ್ಲ, ಎಂಥ ಸಹ ಆಗಲಿಲ್ಲ ನನಗೆ. ಬಾತ್ರೂಮಿಗೆ ಹೋಗ್ಲಿಕ್ಕೆ ಅಷ್ಟು ನೋವು ನನಗೆ, ಇಡೀ ತಡಿಯಲ್ಲಿ ನೋವು. ಮತ್ತೆ ನಮ್ಮ ಮನೆಗೆ ನಾಟಕ ಕೊಂಡ. ಓಕೆ ಅಮ್ಮ, ನೀವು ಇಷ್ಟೊಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನೀವು ಆಸ್ಪತ್ರೆಗೆ ಏನಾದರೂ ಎಷ್ಟು ಹಣ ಖರ್ಚು ಮಾಡಿರ್ಬೋದು? ಹೇಳಲಿಕ್ಕೆ ಆಗುದಿಲ್ಲ, ಒಂದು 6 ಲಕ್ಷ ಎಲ್ಲ ಆಗ್ಬೋದು. ವಾತಕ್ಕೆ ಅಂತಲ್ಲ, ಗಂಟು ನೋವಿಗೆ ಹಣ ಖರ್ಚು ಮಾಡಿ ವಾತಕ್ಕೆ ಮ್ಯಾಟಲ್ಲಿ ಮದ್ದು ತೆಗಲಿಲ್ಲ. ವಾತಕ್ಕೆ ನೀವು ಮ್ಯಾಟಲ್ಲಿ ನೀವು ಯೂಸ್ ಮಾಡಿದ್ರಿ, ಸೊ ಮ್ಯಾಟಲ್ಲಿ ನಿಮಗೆ ವಾತ ಎಂಬುದು ಕ್ಯೂರ್ ಆಗಿದೆ. ಓಕೆ ಅಮ್ಮ, ನೀವು ಮ್ಯಾಟ್ ಜೊತೆಗೆ ನಮ್ಮ ಆಲ್ಕಲಿನ್ ಕೂಡ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಇದಕ್ಕೆ ಹಾಕಿರುವಂತ ಹಣ ವೇಸ್ಟ್ ಅಂತ ಆಗುತ್ತಾ? ಇಲ್ಲ, ನನಗೆ ಒಳ್ಳೆಯದಾಗ್ತಾ ಇತ್ತು. ಸೆರೆಗೆ ಬರುವಾಗ ಅಲ್ಲಿ ಎಲ್ಲ ನೀರು ಕೊಡ್ತಾ ಇದ್ದಾರೆ, ಅದು ನಾನು ಅದರಲ್ಲಿ ಗಲಾಟೆ ಮಾಡ್ತಾ ಇದ್ದೇವೆ, ಕೊಡೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ತೆಕ್ಕೊಳ್ಳಬೇಕಾದ ಆಟ ಇತ್ತು ನಮಗೆ, ಆಟದಲ್ಲಿಯೇ ತೆಕ್ಕೊಂಡಿದ್ದೆ. ಓಕೆ ಅಮ್ಮ, ನೀವು ಮನೆಯಲ್ಲಿ ಕೂಡ ಆಲ್ಕಲಿನ್ ಡಿವೈಸ್, ನೀವು ಆಲ್ಕಲಿನ್ ನೀರನ್ನ ಕುಡಿತಾ ಇದ್ದೀರಿ. ಸೊ ಈ ಆಲ್ಕಲಿನ್ ನೀರಿಂದ ನಿಮ್ಮ ಬಾಡಿಯಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಆಯ್ತಾ? ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ತುಂಬಾ ಇತ್ತು, ಅದರಲ್ಲಿ ಕಮ್ಮಿ ಆಗಿದೆ ಆಲ್ಕಲಿನ್ ನೀರಲ್ಲಿ. ಅಕ್ಕನಿಗೆ ಹಾಗೆ 500 ಶುಗರ್ ಇತ್ತು, ಅವರ ದಿವಸಕ್ಕೆ 10 ಮಾತ್ರೆ ತಗೊಂಡಿದ್ದಾರೆ, ಈಗ 2 ಅವರು. 10 ಇದ್ದ ಮಾತ್ರೆ ಲೆವೆಲ್ ಈಗ 2. ಥೈರಾಯ್ಡ್ ಇತ್ತು ಜಾಸ್ತಿ, ಥೈರಾಯ್ಡ್ ಮಾತ್ರ ಈಗ ತಗೊಳ್ಳುವುದಿಲ್ಲ, 2-3 ವರ್ಷ ಇತ್ತು. ಓಕೆ ಅಮ್ಮ, ನೋಡಿದ್ರಲ್ಲ, ನೀವು ಹಾಸ್ಪಿಟಲ್ ಥಿಯೇಟರ್ಗೆ ನೀವು ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು, ಆದರೆ ನೀವು ಆಸ್ಪತ್ರೆಗೆ ಹೋಗದೆ ನಮ್ಮ ಸಿರಾಕೇರಿಗೆ ಬಂದು ಮ್ಯಾಟ್ ಥೆರಪಿಯನ್ನ ಮಾಡಿ ಸೊ ನಿಮ್ಮ ಜೀವನವನ್ನೇ ಬದಲಾಯಿಸಿದ್ರಿ ಅಲ್ವಾ? ಸೊ ಇಷ್ಟು ನಿಮ್ಮ ಜೀವನವನ್ನೇ ಈಗ ನೀವು ಸಂತೋಷದಿಂದ ಜೀವಿಸ್ತಾ ಇದ್ದೀರಿ ಈಗ ಅಲ್ವಾ? ನನಗೆ ಪುನರ್ಜನ್ಮ ಕೊಟ್ಟಾಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ನಮ್ಮ ಸಿರಾಕೇರಿಗೆ ಬರುವಂತಹ ಒಂದು ಅಮ್ಮ ಅವರಿಗೆ ಆಸ್ಪತ್ರೆಗೆ ಹೋಗಿ ಅವರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅವರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಥಿಯೇಟರ್ಗೆ ಹೋಗಿ ಅವರ ಕಸಿನ್ ಹೇಳಿದ್ರು ನಮ್ಮ ಸಿರಾಕೇರಿಗೆ ಬನ್ನಿ ಅಂತ ಹೇಳಿ, ಆದರೆ ಅವರು ಆಪರೇಷನ್ ಮಾಡದೆ ನಮ್ಮ ಸಿರಾಕೇರಿನ ಥೆರಪಿ ಮಾಡ್ತಾ ಇದ್ದಾರೆ. ಈಗ ಅವರು ಆಪರೇಷನ್ ಇಲ್ಲದ ಜೀವನವನ್ನು ಖುಷಿಯಿಂದ ಸಾಗಿಸ್ತಾ ಇದ್ದಾರೆ. ಸೊ ನೀವು ಕೂಡ ಇಂತಹ ಬೇರೆ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೆ ನಮ್ಮ ಮಂಗಳೂರು ಸಿರಾಕೇರಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.